या देवी सर्वभूतेषु मातृरूपेण संस्थिता नमस्तस्ते 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 नमो नमः. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಆರ್ ಕನ್ನಡತಿ ಲಾಗ್ಸ್. ನಾವು 2 ದಿನ ಟ್ರಿಪ್ ಅಂತ ಹೇಳಿ ಸಿಗಂದೂರು, ಕೊಲ್ಲೂರು, ಶಿರ್ಸಿಗೆ ಹೋಗಿದ್ವಿ. ಅದು ಹೆಂಗಂತಂದ್ರೆ KSRTC ಬಸ್ ಒಳಗೆ. ಈ ವಿಡಿಯೋದಾಗ ನಾವು ಯಾವೂರಿಂದ ಹೋದ್ವಿ, ಎಲ್ಲಿಂದ ಹೋದ್ವಿ ಅನ್ನೋದು, ಹೆಂಗೆ ಹೋದ್ವಿ, ಹೆಂಗೆ ಬಸ್ ಕನೆಕ್ಟಿವಿಟಿ ಇತ್ತು ಅನ್ನೋದನ್ನು ಈ ವಿಡಿಯೋದಾಗ ಹೇಳೇನ್ರಿ ನಾನು. ನಮ್ಮೂರ ಇಲ್ಲೇ ಗದಗ ಹತ್ರ ಬಾಜು ಹಳ್ಳಿ ರೀ. ಅಲ್ಲಿಂದ ನಾವು ಗದಗ ಹೋದ್ವಿ. ಗದಗ ಹೋದ್ಮೇಲೆ ಮುಳಗುಂದನಾಕ ಕೇಳಿದ್ದು. ಮುಳಗುಂದನಾಕದಾಗ ಹುಬ್ಳಿ ಬಸ್ ನಾನ್ ಸ್ಟಾಪ್ ಬಸ್ ಹತ್ತಿದ್ವಿ. ಹುಬ್ಳಿ ಗೋಕುಲ್ ಬಸ್ ಸ್ಟಾಪಿಗೆ ಹೋಗ್ಬೇಕ್ರಿ. ಇಲ್ಲ ಹುಬ್ಳಿಯವರ ಇದ್ರೆ ಚಲೋ ಆಕೈತಿ, ಅಲ್ಲೇ ಗೋಕುಲ್ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಸಿಗುತ್ತೆ. ಇವಾಗ ನಾವು ಸಾಗರ ಬಸ್ ಹಿಡಿಬೇಕಾಗಿತ್ತು ಹುಬ್ಳಿಗೆ ಹೋಗಿ. ಸಾಗರ ಅವರ ಶಿರ್ಸಿ ಬಸ್ ನಮ್ಗೆ ಗದಗಿಂತ ಇತ್ತು ಸಾಗರ ಬಸ್. ಆದರೆ ನಾವು 1:15ಕ್ಕೆ ಇರೋದ್ರಿಂದ ನಾವು ಅಲ್ಲಿ ಹೋಗಿ ರೀಚ್ ಆಗೋದ್ರಾಗ ಲಾಂಚ್ ಹೋಗ್ಬಿಟ್ಟಿರುತ್ತೆ. ಇಲ್ಲ ಅಂದ್ರೆ ನಮ್ಗೆ ಸಿಗಂದೂರು ಬಸ್ ಸಿಗಲ್ಲ ಅಂತ ಹೇಳಿ ನಾವು ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಸಾಗರಕ್ಕೆ ಡೈರೆಕ್ಟ್ ಸಿಗಲಿಲ್ಲ. ಯಾಕಂದ್ರೆ ಸಾಗರ ಬಸ್ 10:15ಕ್ಕಿತ್ತು. ಅದು ನಾವು ಮಿಸ್ ಆಗಿದ್ದರಿಂದ ಮತ್ತು ಮಧ್ಯಾಹ್ನ 12 ಗಂಟೆಗೆ ಹಿಂಗೆ ಸಿಕ್ತು ರೀ. ಅದು ಶಿರ್ಸಿ ಬಸ್ ಸಿಕ್ತು. ಶಿರ್ಸಿಗೆ ಹೋದ್ವಿ. ಶಿರ್ಸಿಗೆ ಹೋದ್ಮೇಲೆ ಅಲ್ಲಿಂದ ಸಾಗರ ಬಸ್ ಇರ್ತಾವೆ ಭಾಳ ಅಂತ ಹೇಳಿದ್ದಕ್ಕೆ ನಾವು ಶಿರ್ಸಿಗೆ ಹೋಗಿ ಅಲ್ಲೇ ಇಳಿದ್ವಿ. ಗದಗಿಂದ ಹುಬ್ಳಿಗೆ 85 ರೂಪಾಯಿ ಐತಿ, ಮತ್ತು ಹುಬ್ಳಿಯಿಂದ ಶಿರ್ಸಿಗೆ 126 ರೂಪಾಯಿ ಐತಿ. ನಮ್ಮ ಗದಗಿಂತ 2 ರೂಟ್ ಐತ್ರಿ. ಗದಗಿಂದ ಸಾಗರ ಡೈರೆಕ್ಟ್ ಹೋಗ್ಬೋದು. ಅದು ಇಲ್ಲ ಅಂತಂದ್ರೆ ಹಾವೇರಿಯಿಂದ ಹೋಗಿ ಸಾಗರ ಹೋಗ್ಬೋದು. ಗದಗ್ನಾಗ ಏನಾರ ಸಿಗಲಿಲ್ಲ ಅಂದ್ರೆ ಹುಬ್ಳಿಗೆ ಬಂದು ಹುಬ್ಳಿಯಿಂದ ಡೈರೆಕ್ಟ್ ಸಾಗರ ಬರ್ಬೋದು. ಈ ಥರ 2 ರೂಟ್ ಐತಿ. ಆದರೆ ನೋಡಿರಿ, ಮತ್ತು ಶಿರ್ಸಿ ಬಸ್ ಸ್ಟಾಪ್ ಬಂದೇ ಬಿಡ್ತು ನಮ್ಗೆ. ಬಂದ್ಬಿಟ್ಲೇನ ಸಾಗರ ಬಸ್ ನಿಂತಿತ್ತು. ಆ ಬಸ್ ಏನು ಭಾಳ ಗದ್ದಲಿರಲಿಲ್ಲ, ಆರಾಮಿತ್ತು. ಶಿರ್ಸಿ ಇಂತ್ರ ಸಾಗರ ಬಸ್ಸಿಗೆ ಹತ್ತಿದ್ವಿ. ಹತ್ತಿದ್ಮೇಲೆ ಅಲ್ಲಿಂದ ಶುರುವಾತ ನಮ್ಮ ಟ್ರಾವೆಲ್. ಮತ್ತು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ ಅಂತಂದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ ರೀ. ನಾವೇನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ವಿ ಅಂತಂದ್ರೆ ನಮ್ಮ ಬಸ್ ನಮ್ಮ ಟೈಮಿಗೆ ಇರೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಸಾಗರಕ್ಕೆ ಹೋದ್ಮೇಲೆ ನಮಗೆ ಸಿಗಂದೂರು ಬಸ್ 5:15ಗೆ ಹೋಗ್ಬಿಟ್ಟಿತ್ತು. 5 ನಿಮಿಷದಾಗ ನಮಗೆ ಬಸ್ ತಪ್ಪಿತ್ತು. ಫಸ್ಟಿಗೆ ಏನಾರ ನಾವು ಬಸ್ನವ್ರಿಗೆ ಹೇಳಿದ್ವಿ ಅಂತಂದ್ರೆ ಅವ್ರು ಏನೋ ಪ್ರೈವೇಟ್ ಬಸ್ನವ್ರಿಗೆ ಕಾಲ್ ಮಾಡಿ ಹೇಳ್ತಿದ್ರಂತೆ. ಆದ್ರೆ ನಾವು ಅವ್ರಿಗೆ ಹೇಳೇ ಇಲ್ಲ. ನಾವು ಡೈರೆಕ್ಟ್ ಬಸ್ ಸ್ಟಾಪಿಗೆ ಇಳಿದ್ಮೇಲೆ ಸಿಗಂದೂರು ಬಸ್ ಹುಡ್ಕಾಕತ್ವಿ. ಸಿಗಂದೂರು ಬಸ್ ಇಲ್ಲ, ಹೋಗೈತಿ ಅಂತ ಹೇಳಿದ್ರೆ. ಗೌರ್ಮೆಂಟ್ ಬಸ್ಸು ಹೋಗಿತ್ತು ಸಿಗಂದೂರದ್ದು, ಮತ್ತು ಇನ್ನೊಂದು ಪ್ರೈವೇಟ್ ಬಸ್ ಐತನಂತ ಅನ್ನೋರಿಗೆ 5 ನಿಮಿಷದಾಗ ಹೋಗಿತ್ತು ಅದು. ಆಮೇಲೆ ಅದಾದಮೇಲೆ 5:15 ಆದಮೇಲೆ ಬಸ್ಸೇ ಇಲ್ಲ. ಯಾಕಂತಂದ್ರೆ 6:15ಗೆ ಲಾಂಚ್ ಬಂದಾಗತ್ತೆ. ಸಾಗರಿಂದ ಸಿಗಂದೂರು 1 ಅವರ್ ಆಗುತ್ತೆ. 1 ಅವರಿಗೆ ಮತ್ತು ಲಾಂಚಿಗೆ 6:15 ಕರೆಕ್ಟ್ ಟೈಮ್ ಐತಿ. ನಾವು ಲಾಂಚಿಂದ ಟೈಮಿಂಗ್ ಮಿಸ್ಟೇಕ್ ಮಾಡ್ಕೊಂಡಿದ್ದರಿಂದ ಈ ಥರ ಆಯ್ತು. ಆಮೇಲೆ ಪ್ರೈವೇಟ್ ಬಸ್ಸು ಇಲ್ಲ, ಆಯ್ತಾ ಗೌರ್ಮೆಂಟ್ ಬಸ್ಸು ಇಲ್ಲ ಅಂತಂದಾಗ ಏನು ಮಾಡ್ಬೇಕು, ಸಾಗರದಾಗ ಉಳ್ಕೋಬೇಕಾಗಿತ್ತು. ಅಲ್ಲಿ ಬಸ್ ಸ್ಟಾಪ್ನಾಗ ಹೇಳಿದ್ರು, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ರಿ, ಅಲ್ಲೇ ರೂಮ್ಸ್ ಎಲ್ಲ ನಿಮ್ಗೆ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ, ಇಲ್ಲ ಅಂತಂದ್ರೆ ಜಾಸ್ತಿ ಹೇಳ್ತಾರ ಅಂತಂದ್ರೆ. ಅವಾಗ ನಾವು ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಕೇಳಿದಾಗ 1-2 ರೂಮ್ಸ್ ಕೇಳಿದ್ವಿ. ಅವರು ಭಾಳ ಅಮೌಂಟ್ ಹೇಳಕತ್ರ. ಇಬ್ಬರಿಗೆ 700 ಇಲ್ಲ 800 ಹಿಂಗೆ ಹೇಳಕತ್ರ. ಅದಕ್ಕೆ ಬ್ಯಾಡ ಅಂತ ಹೇಳಿ ಮತ್ತು BH ರೋಡಿಗೆ ಹೋದ್ರೆ ಅಲ್ಲೇ ಏನು ಕಡಿಮೆ ಸಿಗ್ಬೋದು ಅಂತ ಹೇಳಿ ಮತ್ತು ಸಾಗರದಾಗ BH ರೋಡ್ ಅಂತ ಐತಿ. ಅಲ್ಲೇ ಆಟೋದವ್ರು ಕೇಳಿದ್ರೆ ಹೇಳ್ತಾರೆ. ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಆಟೋದವ್ರು ಕೇಳಿದ್ರೆ ಒಬ್ಬರಿಗೆ 10 ರೂಪಾಯಿ ತೊಗೋತಾರೆ. ನಾವು 5 ಜನ ಇದ್ವಿ. 50 ರೂಪಾಯಿ ಕೊಟ್ಟು ಅಲ್ಲಿಂದ ಹೋದ್ವಿ. ಆವಾಗ ಅವರು ಅಲ್ಲಿ ರೂಮ್ ಹತ್ರನೇ ಹೋಗಿ ಇಳಿಸಿದ್ರು. ಶ್ರೀ ದುರ್ಗಾ ಲಾಡ್ಜ್ ಅಂತ ಹೇಳಿ. ಅಲ್ಲಿ ಅವ್ರ ಅಜ್ಜಾರ ಭಾಳ ಚಲೋ. ಹೋದ್ಬಿಟ್ಲೇನ ನಮ್ಗೆ ಏನೂ ಕೇಳಿಲ್ಲ ಅವ್ರ ಕತ್ತಿನ. ಹಿಂಗಾತ್ರಿ ಹಿಂಗಾತು, ಬಸ್ ಮಿಸ್ ಆತು ಅಂತ ಹೇಳೋರಾಗೇನ ತಾವ ಎಲ್ಲ ಇದನ್ನು ಮಾಡ್ಕೊಂಡು 600 ರೂಪೀಸ್ 5 ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಹ್ಞೂ ಅಂತ ಅಂದರೆ ನಮಗೂ ಅವಾಗ ಖುಷಿ ಆಯ್ತು. ನಿಮಗೇನಾರ ಶ್ರೀ ದುರ್ಗಾ ಲಾಡ್ಜ್ ಇನ್ಫಾರ್ಮೇಷನ್ ಬೇಕಾ ಅಂತಂದ್ರೆ ಇಲ್ಲೇ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ರೀ, ಅದು ಅಡ್ರೆಸ್ ಅದೆಲ್ಲ. ಯಾರಾದರೂ ಸಾಗರಕ್ಕೆ ಹೋಗಿ ಸ್ಟೇ ಮಾಡಬೇಕಾ ಅನ್ನೋರು ಅದೇ ಲಾಡ್ಜಿಗೆ ಹೋಗ್ರಿ. ಕಡಿಮೆ ಅಮೌಂಟ್, ಲೋ ಬಡ್ಜೆಟ್ ಒಳಗೆ ನಿಮ್ಗೆ ರೂಮ್ ಸಿಗ್ತಾವೆ. ಆಮೇಲೆ ಅಲ್ಲೇ ಸ್ಟೇ ಮಾಡಿ ಮತ್ತು BH ರೋಡಿಗೆ, ಅಲ್ಲೇ ರೋಡಿಗೆ ಹಾಕೈತದು, ಸ್ವಲ್ಪ ಒಳಗೆ ಹೋಗ್ಬೇಕಷ್ಟೆ. ಇವಾಗ ತೋರ್ಸತ್ತೀನಲ್ರಿ, ಇದು BH ರೋಡ್. ಅಲ್ಲೇ ನಾವು ಸಿಗಂದೂರು ಬಸ್ಸಿಗೆ ವೇಟ್ ಮಾಡಾಕತ್ತಿದ್ವಿ. ನಸಗ್ನ್ಯಾಗ 7 ಗಂಟೆಗೆ ಐತಿ ಅಂತ ಹೇಳಿದ್ರು ನಮಗೆ. 6:15 ಹಿಂಗೆ 7 ಗಂಟೆಗೆ ಬರುತ್ತೆ ಅಂತ ಹೇಳಿದ್ರು. ಅಲ್ಲೇ 6 ಗಂಟೆ ಅಂದ್ರೆ ರೆಡಿಯಾಗಿ ಹೋಗಿ ವೇಟ್ ಮಾಡಾಕತ್ತಿದ್ವಿ. ಬಟ್ ಬಂದಿದ್ದಿಲ್ಲ ಇನ್ನು ಬಸ್. ಗೌರ್ಮೆಂಟ್ ಬಸ್ ಬರಲಿಲ್ಲ. ಗೌರ್ಮೆಂಟ್ ಬಸ್ ಬರ್ತೈತೆ ಅಂತ ವೇಟ್ ಮಾಡಿದ್ವಿ, ಅದು ಬರಲಿಲ್ಲ. ನಾವೇನು ಅದಕ್ಕಂತಲೇ ಏನು ನಿಂತಿರಲಿಲ್ಲ. ಯಾವ್ದು ಬಸ್ ಬರುತ್ತೆ ಒಟ್ಟು ಸಿಗಂದೂರು ಬಸ್ ಬಂತಂದ್ರೆ ಸಾಕು, ಆ ಬಸ್ಸಿಗೆ ಹೋದ್ರಾತಂತ ಮಾಡಿದ್ವಿ. ಆ ಟೈಮಿಗೆ ಪ್ರೈವೇಟ್ ಬಸ್ ಬಂತು. 7 ಗಂಟೆ ಆಗಕ್ಕೆ ಬಂದಿತ್ತು. ಆವಾಗ ಬಂತು, ಆ ಬಸ್ಸಿಗೆ ಹತ್ತಿದ್ವಿ. ಸಿಗಂದೂರಿಂದ ಈಗ ಶಿರ್ಸಿಯಿಂದ ಸಾಗರಕ್ಕೆ 82 ರೂಪಾಯಿ ತೊಗೋತಾರೆ ರೀ. ಆಮೇಲೆ ಸಾಗರದಿಂದ ಸಿಗಂದೂರಿಗೆ ಲಾಂಚ್ ತನಕ ಅಷ್ಟೇ ಹೋಗ್ತೈತಿ.
ಅದಕ್ಕೆ 50 ರೂಪಾಯಿ ತೊಗೊತಾರೆ ಬಸ್ಸಿಗೆ. ಅವೆಲ್ಲ ಪ್ರೈವೇಟ್ ಬಸ್, ಗೌರ್ಮೆಂಟ್ ಬಸ್ ಏನಲ್ಲ. ಅದು ಲಾಂಚ್ ಒಳಗೆ ಹೋಗಲ್ಲ, ಅವು ಲಾಂಚ್ ಹತ್ರ ನಿಂದ್ರಿಸ್ತಾವೆ. ನಾವು ಆಗ ಲಾಂಚ್ ಹತ್ರ ಬಂದ್ವಿ. ಲಾಂಚ್ ಇನ್ನು ಅದೇ 8 ಗಂಟೆಗೆ ಸ್ಟಾರ್ಟ್ ಆಗಿತ್ತಂತೆ. ಅಂದ್ರೆ ಅಲ್ಲಿ ಸ್ಟಾರ್ಟ್ ಆಗೋದೇ 8 ಗಂಟೆಗೆ. ನಾವು 8 ಗಂಟೆ ಅಂದ್ರೆ ನಾವು ಲಾಂಚ್ ಹತ್ರ ಇದ್ವಿ. ಆವಾಗ ನೋಡ್ರಿ ನಮ್ಮ ಇದು ಶರಾವತಿ ನದಿ ಒಳಗೆ ಒಂಥರ ಲಾಂಚ್ ಒಳಗೆ ಹೋಗೋದಂದ್ರೆ ಅದೊಂಥರ ಎಕ್ಸ್ಪೀರಿಯನ್ಸ್. ಅದಕ್ಕಂತಲೇ ಎಷ್ಟೋ ಜನ ಭಾಳ ಭಕ್ತರು ಬರ್ತಾರೆ. ಸಿಗಂದೂರು ಚೌಡೇಶ್ವರಿ ಹೋಗಾಕ್ಕೂ ಬರ್ತಾರೆ, ಮತ್ತು ಹೊಳ್ಳಿ ಆ ಲಾಂಚ್ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕಂತನೇ ಬರ್ತಾರೆ. ನೋಡ್ರಿ ಎಷ್ಟು ಚಂದ ಸುಂದರವಾದ ಈ ಶರಾವತಿ ನದಿ. ಇದನ್ನು ನೋಡಕ್ಕೆ 2 ಕಣ್ಣು ಸಾಲದು, ಅಷ್ಟು ಚಂದ ಹರಿಯೋ ನೀರು. ಅದ್ರೊಳಗೆ ಅಷ್ಟು ವೇಟ್ ಎಲ್ಲ ಬಸ್ ಆಗಲಿ, ಏನೋ ಒಂದು ಕಾರ್ ಆಗಲಿ, ಲಾರಿ ಆಗಲಿ ಎಲ್ಲನೂ ಹತ್ಕೊಂಡು ಅದ್ರೊಳಗೆ ಹೋಗೋದಂತಂದ್ರೆ ನಿಜವಾಗ್ಲೂ ಅದು ಒಂಥರ ಪವಾಡ ಅಂತಲೇ ಹೇಳ್ಬೋದು. ಇಷ್ಟು ನೀರಿನ ರಭಸದೊಳಗೆ ಅದು ಲಾಂಚ್ ಹೋಗುತ್ತಲ್ಲ, ಅದು ಎಷ್ಟು ಇದು ವೇಟ್ ತಡ್ಕೋಬೇಕು. ಆಮೇಲೆ ಬ್ರಿಡ್ಜ್ ಆಗಕತ್ತೈತಿ, ಇನ್ನೂ ಆಗಿಲ್ಲ, ಕೆಲಸ ಮುಗ್ದಿಲ್ಲ, ಇನ್ನೂ ಅದು ಅರ್ಧ ಆಗೈತಿ. ನಾವು ಹೊಂಟೇವಲ್ಲ ಈಗ ಇದು ಲಾಂಚ್ ಒಳಗೆ. ಬ್ರಿಡ್ಜ್ ಶುರುವಾತಂದ್ರೆ ಈ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಅಂತ ಅನ್ಕೊತೀನಿ ನಾನಂತೂ. ಆದರೆ ಬ್ರಿಡ್ಜ್ ಶುರುವಾದ್ರೂ ಈ ಲಾಂಚ್ ಮಾತ್ರ ಬಂದ್ ಆಗಬಾರ್ದು, ಅದನ್ನು ನಾನು ಕೇಳ್ಕೊಳ್ಳೋದು. ಲಾಂಚ್ ಒಳಗೆ ಹೋಗೋಕೆ ಒಬ್ಬರಿಗೆ 10 ರೂಪಾಯಿ ತೊಗೊತಾರೆ ರೀ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇರೋದು ಕಳಸವಳ್ಳಿ ಗ್ರಾಮ, ತುಮರಿ ಅಂಚೆ ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ ಒಳಗೆ ಬರುತ್ತೆ ರೀ ಇದು. ಲಾಂಚಿಂದ ಇಳಿದ್ಮೇಲೆ ಅಲ್ಲೇ ವೆಹಿಕಲ್ಸ್ ನಿಂತಿರ್ತಾವ್ರಿ, ಅವರ ಸಿಗಂದೂರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಒಬ್ಬರಿಗೆ 30 ರೂಪಾಯಿ ತೊಗೋತಾರೆ. ಒಂದು 5 ಕಿಲೋಮೀಟ್ರ್ ಆಗುತ್ತೆ ಸಿಗಂದೂರು ಚೌಡೇಶ್ವರಿ ಟೆಂಪಲಿಗೆ ಹೋಗ್ಬೇಕಂತಂದ್ರೆ. ಆವಾಗ ಅವರು ಟೆಂಪಲ್ ಮುಂದೆನೇ ಹೋಗಿ ಈ ಕಡೆ ಪಾರ್ಕಿಂಗ್ ಜಾಗ ಇರುತ್ತೆ, ಅಲ್ಲಿ ಹೋಗಿ ನಮ್ಗೆ ನಿಲ್ಲಿಸ್ತಾರೆ. ಮತ್ತು ಅಲ್ಲೇ ವಾಕೇಬಲ್ ಒಂದು 2 ನಿಮಿಷ ಸಹಿತ ಆಗಲ್ಲ, ಗುಡಿ ಹತ್ರ ಹೋಗ್ಬೋದು. ಮತ್ತು ನಮ್ಮ ಲಗೇಜ್ ಅವೆಲ್ಲ ಇದ್ವಲ್ಲ, ಇಲ್ಲೇ ಕೌಂಟ್ರ್ ಇತ್ತು ರೀ ಲಗೇಜ್ ಮತ್ತು ಸ್ಲೀಪರ್ಸಿಂದ. ನಾವು ಅಲ್ಲೇ ಬಿಟ್ವಿ, ಯಾಕಂದ್ರೆ ನಾವು ಅಲ್ಲೇ ಸಿಗಂದೂರೊಳಗೆ ಸ್ಟೇ ಮಾಡಿದ್ವಿ ಅಂತಂದ್ರೆ ಅಷ್ಟೇನು ಅನ್ನಿಸ್ತಿರ್ಲಿಲ್ಲ. ಬಟ್ ನಾವು ಸಾಗರಿಂದ ಬಂದ್ವಿ ಅಲ್ಲ, ಅದಕ್ಕೆ ಲಗೇಜ್ ಎಲ್ಲ ಇದ್ವು, ಅವನ್ನೆಲ್ಲ ಅಲ್ಲಿ ಕೌಂಟ್ರ್ನಾಗ ಇಟ್ಟು ದರ್ಶನ ಮಾಡಕ್ಕೆ ಬಂದ್ವಿ ರೀ ಈಗ. ಆಮೇಲೆ ಅದು ಇನ್ನೊಂದು ಏನಂತಂದ್ರೆ ಅಲ್ಲಿ ಹೂವು ಅಷ್ಟೇ ಸಿಗುತ್ತೆ, ಕಾಯಿ ಸಿಗೋದಿಲ್ಲ. ಕಾಯಿ ಎಲ್ಲ ಗುಡಿ ಒಳಗೆ ಕೌಂಟ್ರ್ ಐತಿ ಒಂದು, ಅಲ್ಲಿ ಸಿಗುತ್ತೆ. ಹಣ್ಣು ಕಾಯಿ ಮತ್ತು ಅರ್ಚನೆ ಮಾಡಿಸೋರು ಈ ಥರ ಒಂದು ಲಿಸ್ಟ್ ಐತಿ. ನಮಗೆ ಯಾವ್ದು ಬೇಕು ಅದಕ್ಕೆ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಭಿಷೇಕ 1000 ರೂಪಾಯಿ ಇರುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಮಾಡಿಸ್ಕೋಬೋದು. ಆಮೇಲೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದಮೇಲೆ ಅಲ್ಲಿ ಒಂದು ಭೂತರಾಯನ ಗುಡಿ ಅಂತ ಐತಿ. ಈ ಭೂತರಾಯನ ಗುಡಿ ವಿಶೇಷತೆ ಏನಂತಂದ್ರೆ, ನಾವು ಏನೋ ಅಂದ್ಕೊಂಡು ಒಂದು ಚೀಟಿ ಒಳಗೆ ಬರೆದು ಅದನ್ನು ದಾರದಲ್ಲಿ ಕಟ್ಟಿ ಅಲ್ಲಿ ಆ ದೇವ್ರಿರುತ್ತೆ, ಅಲ್ಲಿ ಆ ಗಿಡಕ್ಕೆ ಕಟ್ಟಿದ್ರೆ ನಮ್ಗೆ ಇಷ್ಟಾರ್ಥಗಳೆಲ್ಲ ಈಡೇರ್ತಾವೆ ಅಂತ ಅಲ್ಲಿರೋರ್ದೊಂದು ನಂಬಿಕೆ ಐತಿ. ಅದು ನಾವು ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬರೋಗೆ ನಾಷ್ಟಾ ಟೈಮಿಗೆ ಮುಗ್ದಿತ್ತು ರೀ. 7 ಗಂಟೆಯಿಂದ 9 ಗಂಟೆ ತನಕ ಅಷ್ಟೇ ಇರುತ್ತಂತೆ. ಅದಕ್ಕೆ ನಾವು ಇಲ್ಲಿಂದ ತೊಗೊಂಡು ಹೋಗಿದ್ವೆಲ್ಲ ಚುಮರಿ, ಅವನ್ನೆಲ್ಲ ಅದನ್ನ ತಿಂದು ನಾಷ್ಟ ಮುಗಿಸಿದ್ವಿ ಅಲ್ಲೇ. ಆಮೇಲೆ ಹೊರಗೆ ಬಂದ್ವಿ. ಕೊಲ್ಲೂರು ಟ್ಯಾಕ್ಸಿ ನಿಂತಿರ್ತಾವೆ, ಅಲ್ಲೇ ಪಾರ್ಕಿಂಗ್ ಇರುತ್ತಲ್ಲ, ಅಲ್ಲೇ ಕೊಲ್ಲೂರು ಹೋಗೋಕೆ ಟ್ಯಾಕ್ಸಿ ಇರ್ತಾವೆ. ಒಬ್ಬರಿಗೆ 300 ರೂಪಾಯಿ ತೊಗೋತಾರೆ ಹೋಗೋಕೆ ಬರೋಕೆ ಸೇರಿ. ಅಂದ್ರೆ ಕೊಲ್ಲೂರು ಮುಟ್ಟಿ ಸಿಗಂದೂರು ಹೊಳ್ಳಿ ಬರ್ಬೇಕು. ಇಲ್ಲ ಕೊಲ್ಲೂರಾಗ ಇರ್ತೀವಿ ಅಂತಂದ್ರೆ 250 ರೂಪಾಯಿ ತೊಗೋತಾರೆ. ಕೊಲ್ಲೂರಾಗ ಬಸ್ ಫೆಸಿಲಿಟಿ ಇಲ್ಲರಿ, ಅದು ಇರೋದು ಒಂದು ಐತಿ, 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಐತಿ ಅಂತ ಹೇಳಿದ್ರು. ಇನ್ನು ಆ ಬಸ್ಸಿಗೆ ಹೋಗಿದ್ರೆ ನಾವು ಕೊಲ್ಲೂರಾಗ ಸ್ಟೇ ಮಾಡಬೇಕಾಗಿತ್ತು. ಅದಕ್ಕೆ ನಾವು ಸಿಗಂದೂರು ಸ್ಟೇ ಮಾಡೋ ಸಂಬಂಧ ನಾವು ವಾಪಸ್ ಸಿಗಂದೂರಿಗೆ ಬಂದ್ವಿ. ಅದಕ್ಕಂತ ಆ ಟ್ಯಾಕ್ಸಿ ಒಳಗೆ ಹೋದ್ವಿ. ಕೊಲ್ಲೂರಿಗೆ 1 ಗಂಟೆ ಆಗಿತ್ತು ನಾವು ಹೋದಾಗ. 1:15ಕ್ಕೆ ಗುಡಿ ಕ್ಲೋಸ್ ಅಂತ. ಮತ್ತು ಅರ್ಧ ತಾಸ್ನಾಗ ದರ್ಶನ ಮಾಡ್ಕೊಂಡ್ವಿ. ಮತ್ತು 3 ಗಂಟೆಗೆ ಓಪನ್ ಆಗುತ್ತೆ. ನಾವೇನು ಆ ಟೈಮ್ ತಪ್ಪಿಸ್ಕೊಂಡ್ವಿ ಅಂತಂದ್ರೆ ಅಷ್ಟರೊಳಗನ ಅವರು ನಮ್ಗೆ ರೀಚ್ ಆದ್ರೆ ನಮ್ಗೆ ಕರ್ಕೊಂಡು ಹೋದ್ರು ಅವ್ರು. ಅಲ್ಲೇ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಮಾಡಿದ್ವಿ. ಅಲ್ಲೇ ಪುಟ್ಟ ಪುಟ್ಟ ದೇವಸ್ಥಾನ ಇದ್ವಿ ರೀ. ಆಂಜನೇಯ ದೇವಸ್ಥಾನ ಮತ್ತು ವೆಂಕಟಸ್ವಾಮಿ ದೇವಸ್ಥಾನ ಇತ್ತು. ಮತ್ತು ಇವೆಲ್ಲ ದೀಪಗಳನ್ನ ಇಟ್ಟಾರಲ್ಲ, ಇಲ್ಲಿ ತುಪ್ಪದ ಬತ್ತಿ ಹಚ್ತಾರೆ. ಯಾರು ಬೇಡ್ಕೊಂಡ್ರೆ ತುಪ್ಪದ ಬತ್ತಿ ಹಚ್ಚಿ ಅದರ 2 ಸಮಯಂತ್ರ ಬೆಳಗ್ಗೆ ಹೋಗ್ತಾರೆ ಆ ತಾಯಿ ಮೂಕಾಂಬಿಕೆಗೆ. ನಾವು ಹೋಗೋ ಟೈಮಿಗೆ ಪ್ರಸಾದ ಸಿಗುತ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಮಧ್ಯಾಹ್ನ ಹೋಗಿದ್ರಿಂದ ಪ್ರಸಾದ ಸಿಕ್ತು. ಕೊಲ್ಲೂರು ಒಳಗೆ ಭಾಳ ಗದ್ಲಿತ್ತು, ಪ್ರಸಾದದ್ದು ಸ್ವಲ್ಪ ಗದ್ಲಾತು. ಪಾಳೆ ಹಚ್ಚಿದ್ವಿ ಸ್ವಲ್ಪ ಹೊತ್ತು ನಿಂತು.
ಪ್ರಸಾದ ಎಲ್ಲ ತೊಗೊಂಡು ನಾವು ಮತ್ತು ವೆಹಿಕಲ್ನಾಗ ಬಂದಿದ್ವಿ ಅಲ್ಲ ಟ್ಯಾಕ್ಸಿ ಒಳಗೆ, ಆ ಟ್ಯಾಕ್ಸಿ ಒಳಗೆ ಹೊಂಟ್ವಿ ವಾಪಸ್. ಮೂಕಾಂಬಿಕೆ ದರ್ಶನ ಮುಗಿಸ್ಕೊಂಡು ಸಿಗಂದೂರಿಗೆ ವಾಪಸ್ ಹೊಂಟೇವಿ ನೋಡ್ರಿ. ಈಗ ಸಾಯಂಕಾಲ 6 ಗಂಟೆಗೆ ಇದ್ವಿ ಅಲ್ಲೇ. ಮತ್ತು ರಾತ್ರಿ ಒಮ್ಮೆ 7 ಗಂಟೆಗೆ ಮಂಗಳಾರತಿ ಚಲೋ ಆಗುತ್ತೆ, ಪೂಜೆ ಮಾಡ್ತಾರೆ. ಆವಾಗ ಆ ತಾಯಿ ಮುಖಾನ ಮುಚ್ಚಿರ್ತಾರೆ ರೀ. ಅದು ಯಾಕಂತ ಹೇಳಿ ನನಗೂ ಗೊತ್ತಾಗಲಿಲ್ಲ. ಬಟ್ ಗೊತ್ತಾತಂದ್ರೆ ಇನ್ನೊಂದು ಸರಿ ನೆಕ್ಸ್ಟ್ ವಿಡಿಯೋದಾಗ ಯಾಕಂತ ಹೇಳಿ ಹೇಳ್ತೇನಂತ. ಬೆಳಗ್ಗೆ ನಾವು ಬಂದಾಗ ಅಷ್ಟೊಂದು ಗದ್ದಲಿರಲಿಲ್ಲ, ಮೀಡಿಯಮ್ ಇತ್ತು. ಮತ್ತು ನೋಡಿರಿ ರಾತ್ರಿ ಮಂಗಳಾರತಿ ಟೈಮಿಗೆ ಎಷ್ಟು ಗದ್ದಲ ಐತಿ ಅಂತ ಹೇಳಿ. ಭಾಳ ಜನ ಇದ್ರು ಅವಾಗ. ತಾಯಿ ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡೋಕ್ಕಂತ ಹೇಳಿ ಭಾಳ ಜನ ಬಂದಿದ್ರು. ನಾವು ಇಲ್ಲೇ ಐತಲ್ರಿ ಕಾಣಿಸುತ್ತಲ್ಲ, ಇಲ್ಲೇ ಮೆಟ್ಲು ಅದಾವಲ್ಲ, ಅಲ್ಲೇ ಲಗೇಜ್ ಅದನ್ನೆಲ್ಲ ಇಟ್ಟಿದ್ವಿ. ಅದನ್ನ ಇಟ್ಟು ಮತ್ತು ಪ್ರಸಾದ ಶುರುವಾಗೈತಿ ಅಂತ ಹೇಳಿದ್ರು. 8 ಗಂಟೆ 9 ಗಂಟೆ 9ಕ್ಕೆ ಕ್ಲೋಸ್ ಆಗುತ್ತೆ, ಮತ್ತು 7 ಗಂಟೆಯಿಂದ 9 ಗಂಟೆ ಅಷ್ಟೇ ಇರುತ್ತೆ. ಮತ್ತು ಊಟಕ್ಕೆ ಅಂತ ಹೇಳಿ ಹೋದ್ವಿ. ಪ್ರಸಾದರ ಮಾಡಿಸಿದ್ದು ರೀ ಅಲ್ಲೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಪ್ರಸಾದ ಎಷ್ಟು ಚಲೋ ಇತ್ತು ಅಂತಂದ್ರೆ, ಸಾಬುದಾನಿಲಿ ಹುಗ್ಗಿ ಮಾಡಿದ್ರೆ, ಸಾಬುದಾನಿ ಅಕ್ಕಿ ಇರ್ತಲ್ಲ ಅದರಲ್ಲಿ ಹುಗ್ಗಿ ಮಾಡಿದ್ರೆ ತಿಂದ್ರೆ ಬಾಯಾಗಿಟ್ರೆ ಕರಗಬೇಕು, ಅಷ್ಟು ಚಲೋ ಅಂದ್ರೆ ಚಲೋ ಇತ್ತು ಪ್ರಸಾದ. ಯಾರು ಸಿಗಂದೂರಿಗೆ ಹೋದ್ರಿ ಅಂದ್ರೆ ಅಲ್ಲಿ ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಅಷ್ಟು ಚಲೋ ಇರುತ್ತೆ ಪ್ರಸಾದ. ತೊಗೊಂಡು ಬರ್ರಿ. ನಿಮ್ಗೆ ಎಂಥ ಅರ್ಜೆಂಟ್ ಐತಿ ಅಂತಂದ್ರೂ, ಎಲ್ಲಿಗೆ ಹೋಗ್ಬೇಕಂತಂದ್ರೂ ದರ್ಶನ ಮುಗಿಸ್ಕೊಂಡು ಪ್ರಸಾದನ ತೊಗೊಂಡು ಬರ್ರಿ, ಅಷ್ಟು ಚಲೋ ಇರತೈತಿ. ನನಗೆ ಹೇಳಕ್ಕೆ ವರ್ಣಿಸೋಕೆ ಆಗವಲ್ದು. ಆಮೇಲೆ ನಾವೇನು ಅಲ್ಲೇ ರೂಮ್ಸ್ ಏನು ಮಾಡಿರಲಿಲ್ಲ. ನಾನು ಆಗಲೇ ತೋರಿಸಿದೆಲ್ಲ ನಿಮಗೆ, ಅಲ್ಲೇ ಲಗೇಜ್ ಇಟ್ಟಿದ್ವಿ ಅಂತ ಹೇಳಿ. ಅಲ್ಲೇ ಒಂಥರ ಹಿಂಗೆ ಗುಡಿಯಾಗ ಬಾಜುನ ಒಂದು ಹಾಲ್ ಇದ್ದಂಗೆ ಐತ್ರಿ. ಅಲ್ಲೇನ ಅವ್ರು ಮಲ್ಕೊಳಕ್ಕೆ ಒಂದು ಚಾಪಿ ಕೊಡ್ತಾರೆ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಚಾಪಿ ಕೊಡ್ತಾರೆ. 10 ರೂಪಾಯಿಗೆ ಒಂದು ಚಾಪಿ ಮತ್ತು 100 ರೂಪಾಯಿ ಅಡ್ವಾನ್ಸ್, ಅಂದರೆ 110 ರೂಪಾಯಿ ಕೊಡ್ಬೇಕು, ಅದು ಒಬ್ಬರದು. ಅದನ್ನು ಬೆಳಗ್ಗೆ ನಾವು ಚಾಪಿ ಕೊಡಬೇಕಾದ್ರೆ 100 ರೂಪಾಯಿ ನಮಗೆ ವಾಪಸ್ ಕೊಡ್ತಾರೆ. ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತು 5 ಗಂಟೆಗೆ ಪೂಜೆ ಆಗುತ್ತೆ ಅಂತ ಹೇಳಿ ಜಲ್ದಿ ಹೋಗಿ ರೆಡಿಯಾಗಿ ಬಂದ್ವಿ ರೀ. ಮಂಗಳಾರತಿ ಶುರುವಾತು, ಪೂಜೆನೂ ಶುರುವಾತು. ನಮ್ದು ಏನಂದ್ರೆ ಒಂದು ಲಕ್ಕಿ ಚಾನ್ಸ್ ಅಂತಂದ್ರೆ, ನಾನು ಯಾವಾಗಲೂ ಹೋದ್ರೂ ಪೂಜೆಗೆ ಅದೇನು ಇಲ್ಲ ಅಂತ ಅಲ್ಲ, ಫಸ್ಟ್ 1 ಇಯರ್ ಬ್ಯಾಕ್ ಹೋದಾಗಿದ್ದೆ. ಬಟ್ ಈ ಸರಿ ಮೊನ್ನೆ ಹೋಗಿದ್ವಲ್ಲ, ಭಾಳ ಚಲೋ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲೇ ಮಂಗಳಾರತಿಯಲ್ಲೇ ಇರೋದು, ಮಂಗಳಾರತಿ ತೊಗೊಂಡು ಪೂಜೆಗೆ ನಮ್ಮ ಪೂಜೆ ಮಾಡೋ ಮುಂದೆ ನಾವು ಆ ಟೈಮ್ ಒಳಗೆ ಇದ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಆದ್ರೆ ಆ ಟೈಮ್ ಒಳಗೆ ನಾವು ಇದ್ವಿ, ಅದೊಂದು ಖುಷಿ ಕೊಡ್ತು ನಮಗೆ. ದರ್ಶನ ಎಲ್ಲ ಮುಗಿದ್ಮೇಲೆ ಮತ್ತು ನಾಷ್ಟ ಮಾಡೋಕ್ಕಂತ ಹೇಳಿ ಪ್ರಸಾದ ನಿಲಯಕ್ಕೆ ಬಂದ್ವಿ ರೀ. ಪ್ರಸಾದ ತೊಗೊಂಡು ನಾವು ಮತ್ತು ಸಾಗರಕ್ಕೆ ಹೋಗಬೇಕಾಗಿತ್ತು. ಸಾಗರ ಬಸ್ 8 ಗಂಟೆಗೆ ಬರುತ್ತೆ ರೀ ಅಲ್ಲೇ. ಅಂದರೆ ಪ್ರೈವೇಟ್ ಬಸ್ ಬರುತ್ತೆ, ಗೌರ್ಮೆಂಟ್ ಬಸ್ ಬರೋಲ್ಲ. ಗುಡಿ ಹತ್ರ ಹತ್ಬೇಕು ಅಂತಂದ್ರೆ ಪ್ರೈವೇಟ್ ಬಸ್ಸಿಗೆ ಹತ್ಬೇಕು. ಅಲ್ಲಿಂದ ನಾಷ್ಟ ಮಾಡ್ಕೊಂಡು ನಾವು ಪ್ರೈವೇಟ್ ಬಸ್ 8 ಗಂಟೆಗೆ ಬರ್ತೈತಿ ಅಂತ ಹೇಳಿದ್ರು. ಮತ್ತು ಅಷ್ಟರೊಳಗೆ ಹೋದ್ರೆ ನಮಗೆ ಒಂದು ಸ್ವಲ್ಪ ನಿಂತಂಗೆ ಕುಂತಂಗೆ ಆಗುತ್ತಂತ ಹೇಳಿ ಮತ್ತು ಗುಡಿ ಹತ್ರ ಸ್ವಲ್ಪ ಅಡ್ಡಾಡಿ ಮತ್ತು ಬಸ್ ಹತ್ತಿದ್ವಿ ರೀ ನಾವು. ಬಂತು ನೋಡ್ರಿ ಈಗ ಪ್ರೈವೇಟ್ ಬಸ್. ಅದು ಸಾಗರಕ್ಕೆ ಹೋಗುತ್ತೆ, ಇದು ಲಾಂಚ್ ಒಳಗೆ ಹೋಗುತ್ತೆ ಇದು ಬಸ್. ಏನು ಮತ್ತು ಲಾಂಚ್ ಹತ್ರ ಇಳಿದು ಏನು ಹತ್ಬೇಕಂತ ಏನಿಲ್ಲ. ನಮಗೆ ಗೌರ್ಮೆಂಟ್ ಬಸ್ ಬೇಕಂತಂದ್ರೆ ಮತ್ತು ಲಾಂಚ್ ದಾಟಿ ಹೋಗ್ಬೇಕು ಆ ಕಡೆ. ಸುಮ್ಮನೆ ಯಾಕೆ 10-20 ರೂಪಾಯಿದಾಗ ಯಾಕಂತ ಹೇಳಿ ಸುಮ್ಮನೆ ಅದ್ರೊಳಗೆ ಪ್ರೈವೇಟ್ ಬಸ್ ಬಂತಲ್ಲ, ಅದಕ್ಕೆ ಸಾಗರಕ್ಕೆ ಹೋದ್ವಿ ನಾವು. ಡೈರೆಕ್ಟ್ ಸಿಕ್ಕಿದ್ದ ಚಲೋ ಆಯ್ತು. ಇವಾಗ ನೋಡ್ರಿ ಇದು ಲಾಂಚ್ ಹತ್ರ ಬಂತು. ಲಾಂಚ್ 8 ಗಂಟೆಗೆ ಸ್ಟಾರ್ಟ್ ಅಂತ ನಾನು ಆಗಲೇ ಹೇಳಿದ್ದೆ. ಬರಬೇಕಾದ್ರೂ ಇವಾಗ ವೆಹಿಕಲ್ಸ್ ಇಲ್ಲೇ ಪಾಳಿ ಇದ್ವು, ಒಂದೊಂದು ವೆಹಿಕಲ್ಸ್ನ ಹತ್ಸಾಕತ್ತಿದ್ರು. ಅಂದರೆ ಅದು 8 ಗಂಟೆಗೆ ನಾವು ಬಂದಿದ್ವಿ ಅಲ್ಲಿಗೆ. ಜನ ಎಲ್ಲ ಹತ್ತಿದ್ರು ಲಾಂಚ್ ಒಳಗೆ. ಬಟ್ ನಮ್ಮ ಬಸ್ ಪಾಳಿ ಹಚ್ಚಿತ್ತು. ಆವಾಗ ನೋಡ್ರಿ ಇದು ನಸಕ್ನ್ಯಾಗ ಇದನ್ನು ಶೂಟ್ ಮಾಡ್ಕೊಂಡಿದ್ದೆ. ಈ ವಿಡಿಯೋ ಎಷ್ಟು ಚಂದ ಬಂದೈತಿ ಅಂತಂದ್ರೆ ಅಷ್ಟು ಸುಂದರವಾಗಿ ಕಾಣಿಸತೈತಿ. ಬ್ರಿಡ್ಜ್ ಆಗಲಿ ನದಿ ಆಗಲಿ ಎಷ್ಟು ಚಲೋ ಕಾಣಿಸತೈತಿ. ಲಾಂಚ್ ಒಳಗೆ ಹೊಂಟೈತ್ರಿ. ಹಿಂಗೆ ಬಸ್ ರಿವರ್ಸ್ ಹೊಂಟೈತಿ.
ಹಿಂಗೆ ಆ ದಡಕ್ಕೆ ಹೊಂಟೈತಿ, ಈ ದಡಲಿಂತ್ರ ಆ ದಡ. ಶ್ರೀ ಸಿಗಂದೂರು ಚೌಡೇಶ್ವರಿ ಮಹಿಮೆ ಏನಂತಂದ್ರೆ, ನಾವು ಯಾವುದೋ ಒಂದು ಅಮೂಲ್ಯವಾದ ವಸ್ತುವನ್ನು ಕಳ್ಕೊಂಡ್ರೆ ಈ ತಾಯಿ ಹತ್ರ ಬಂದು ಕೇಳ್ಕೊಂಡ್ರೆ ಅದು ಸಿಗತ್ತಂತ ಹೇಳಿ ಇಲ್ಲಿ ವಾಡಿಕೆ ಐತಿ. ಮತ್ತು ಇಲ್ಲಿ ಕಳ್ಳರು ಏನಾರ ಈ ತಾಯಿ ಹೆಸರು ಕೇಳಿಬಿಟ್ರೆ ಸಾಕು, ಅಲ್ಲಿಂತ್ರನೂ ಹೋಗ್ತಾರಂತವ್ರು. ಮತ್ತು ಅಲ್ಲೇ ಒಂದೊಂದು ಲಾಕೆಟ್ ಸಿಗ್ತಾವೆ ಸಿಗಂದೂರೊಳಗೆ, ಕೀ ಚೈನ್ಸ್. ಸಿಗಂದೂರು ತಾಯಿ ಫೋಟೋ ಇರ್ತೈತಿ ಚೌಡೇಶ್ವರಿದ. ಮೂಲ ಪ್ರತಿಮೆ ಮತ್ತು ಹೇಳಿ ಈಗಿರೋದು ಪ್ರತಿಮೆ ಎರಡೂ ಚಿತ್ರನೂ ಇರ್ತೈತಿ. ಯಾರು ಹೋದ್ರೆ ಆ ಕೀ ಚೈನ್ನ ನೆನಪು ಮಾಡಿ ತೊಗೊಂಡು ಬರ್ರಿ, ಬಂದು ನಿಮ್ಮ ಮನೆ ಬೀಗದ ಕೈಗೆ ಹಾಕ್ರಿ, ಎಲ್ಲ ಒಳ್ಳೆಯದಾಗತ್ತೆ. ನಮ್ದು ಪ್ರೈವೇಟ್ ಬಸ್ ಆಗಿದ್ದರಿಂದ ಒಳಗೆ ಲಾಂಚ್ ಒಳಗೆ ಹತ್ತಿ ಮತ್ತು ಅದು ಸಾಗರಕ್ಕೆ ಹೋಗುತ್ತೆ ರೀ. ಏನು ಮುಂದಕ್ಕೆ ಹೋಗಿ ಲಾಂಚಿಗೆ ಹತ್ರ ಇಳಿಬೇಕಂತೇನಿಲ್ಲ. ನಾವು ಲಾಂಚ್ ಒಳಗೆ ಇಳಿಬೋದಾಗಿತ್ತು, ಬಟ್ ನಾವೇ ಇಳಿಲಿಲ್ಲ. ಈ ಕಡೆ ಕಾರ್ ನಿಂತಿತ್ತು ಮತ್ತು ಈ ಕಡೆ ವೆಹಿಕಲ್ಸ್ ನಿಂತಿದ್ವಲ್ಲ, ಅದಕ್ಕೇನು ಇಳಿಲಿಲ್ಲ. ಅಲ್ಲೇ ಬಸ್ನಾಗ ಕುತ್ಕೊಂಡು ನೋಡಿದ್ವಿ. ಫಸ್ಟಿಗೆ ಬರೋ ಮುಂದಾದ್ರೆ ಪೂರ್ತಿ ಮುಂದೆ ಜನಗಳು ನಿಂದ್ರಾಕಂತ ಸ್ವಲ್ಪ ಜಾಗ ಇರುತ್ತೆ ರೀ, ಅಲ್ಲೇ ನಿಂತ್ಕೊಂಡು ನೋಡಿದ್ವಿ ಪೂರ್ತಿ. ಇವಾಗ ಬಸ್ನಾಗ ಕುತ್ಕೊಂಡು ನೋಡ್ಬೇಕು. ತೆಳಗೇನು ಇಳಿಲಿಲ್ಲ. ಫಸ್ಟಿಗೆ ಅಲ್ಲೆಲ್ಲ ಮುಂದೆ ಜನ ಇದ್ರು, ನಾವು ಈ ಕಡೆ ಬಸ್ ಒಳಗಿದ್ವಿ. ಭಾಳ ವೆಹಿಕಲ್ಸ್ ಇದ್ವು, ಒಂದು 4-5-6 ವೆಹಿಕಲ್ಸ್ನ ಹತ್ತಿಸ್ಕೊಂಡಿರ್ತಾರೆ ಅವರು. ಅಷ್ಟು ವೇಟ್ ತಡ್ಕೊಂಡು ಅದು ದಡನ ಇದನ್ನು ಶರಾವತಿ ನದಿನ ದಾಟ್ತೈತಿ. ಬ್ರಿಡ್ಜ್ ಕಾಣಿಸ್ತೈತೆ ನೋಡ್ರಿ ಅಲ್ಲಿ. ಇಷ್ಟ ಆಗೈತೆ ಬ್ರಿಡ್ಜ್. ಇನ್ನೊಂದು ವರ್ಷ ಆಗ್ಬೋದು ಈ ಬ್ರಿಡ್ಜ್ ಮುಗಿಬೇಕಂತಂದ್ರೆ. ಇವಾಗ ಹೊಂಟೈತೆ ನೋಡ್ರಿ. ನೀವು ಇಲ್ಲೇ ಕಣ್ ತುಂಬ್ಕೊರಿ. ಯಾರು ಸಿಗಂದೂರ್ಗೆ ಹೋಗ್ಬೇಕು, ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡ್ಬೇಕು ಅಂತ ಅಂದ್ಕೊಂಡಿರಿ, ಹೋಗಿ ಬರ್ರಿ. ಲೋ ಬಜೆಟ್ನಾಗ ಆಗುತ್ತೆ. ಏನೋ ವೆಹಿಕಲ್ ತೊಗೊಂಡು ಹೋಗ್ಬೇಕು ಅನ್ನೋರು ಹೋಗಿ ಬರ್ರಿ, ಎರಡಾದ್ರೂ ನಡೀತೈತಿ. ವೆಹಿಕಲ್ ತೊಗೊಂಡು ಹೋಗ್ಬೇಕಂದ್ರೆ ಇನ್ನೂ ಚಲೋ. ಬಸ್ಸಿಗೆ ಹೋಗ್ಬೇಕಂದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ. ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಿ ಕರೆಕ್ಟ್ ಟೈಮಿಗೆ ಅಲ್ಲಿದ್ದರೆ ನಮ್ಗೆ ಬಸ್ ಸಿಗ್ತಾವೆ. ಇಲ್ಲಿಕಂದ್ರೆ ಲೇಟ್ ಆಗುತ್ತೆ. ಲಾಂಚ್ 6:30 ಕ್ಲೋಸ್ ಆಗುತ್ತೆ. ಅಷ್ಟ್ರೊಳಗನ ಹೋಗ್ಬೇಕು ಅಂದ್ರೆ ನಾವು ಸಿಗಂದೂರು ಮುಟ್ಟಾಕೈತಿ. ಇವಾಗ ನೋಡ್ರಿ, ಒಂದು ಲಾಂಚ್ ಆ ಕಡೆ ದಡದಿಂದ ಈ ಕಡೆ ಸಿಗಂದೂರು ಕಡೆ ಹೊಂಟೈತದ. ನಾವು ಸಿಗಂದೂರಿಂತ್ರ ಸಾಗರ ಕಡೆ ಹೊಂಟೀವಿ. ಈ ಥರ ಒಂದು ಹೋಗ್ಬಿಟ್ಟು ಬಂದ್ರೆ ಒಂದು ಕರ್ಕೊಂಡು ಬರೋ ಬದ್ರ ಆಗುತ್ತೆ ಲಾಂಚ್. ನೋಡ್ರಿ ಎಷ್ಟು ಸ್ಲೋ ಮೋಷನಾಗಿ ಹೋಗುತ್ತದೆ. ಸ್ಪೀಡೇ ಇರುತ್ತೆ, ಆದರೆ ನಮಗೆ ಹಾಗೆ ಅನ್ಸುತ್ತೆ ಭಾಳ ಸ್ಲೋ ಆಗಿ ಹೊಂಟೈತಿ ಅಂತ ಹೇಳಿ. ಇದು ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಡಿಸ್ಟೆನ್ಸ್ 2.5 ಕಿಲೋಮೀಟ್ರ್ ಐತಂತ್ರಿ. 2.5 ಕಿಲೋಮೀಟ್ರ್ ಅಷ್ಟು ಉದ್ದ ಐತಂತ. ನಾವು ಪ್ರೈವೇಟ್ ಬಸ್ನಾಗ ಸಾಗರ ಬಸ್ ಸ್ಟ್ಯಾಂಡ್ ಬಂದು ಇಳಿದ್ವಿ. ಬಂದ್ಗುಟ್ಲೇನ ಶಿರ್ಸಿ ಬಸ್ ಹೊಂಟಿದ್ದು, ಆಗ ನಿಲ್ಸಿದ ಗುಟ್ಲೇನ ಹತ್ತೇ ಬಿಟ್ವಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಸಾಗರ ಬಸ್ ಸ್ಟ್ಯಾಂಡ್. ಮತ್ತು ಸಾಗರದಿಂದ ಶಿರ್ಸಿಗೆ ಬಂದ್ವಿ. ಅಂತೂ ಇಂತೂ ಶಿರ್ಸಿ ರೀಚ್ ಆದ್ವಿ ರೀ. ಅವಾಗ ಮತ್ತು ಅಲ್ಲೊಬ್ಬರು ಕೇಳಿದ್ವಿ ನಾವು ಟೆಂಪಲ್ಗೆ ಯಾವ ಕಡೆ ಹೋಗಬೇಕು ಅಂತ ಹೇಳಿ. ಹಿಂಗೆ ಹೋಗ್ರಿ, ಇಲ್ಲ ಆಟೋಗಾರ ಹೋಗ್ರಿ, ಇಲ್ಲ ಸ್ಟ್ರೇಟ್ ಹೋಗ್ರಿ, ಟೆಂಪಲ್ ಸಿಗುತ್ತೆ, ನಡ್ಕೊತ ಹೋಗ್ಬೋದು, ಇಲ್ಲ ಆಟೋಗಾರ ಹೋಗ್ರಿ ಅಂತ ಹೇಳಿದ್ರು. ನಾವು ದೂರ ಆಗಲ್ಲ ಅಂತ ಹೇಳಿ ನಡ್ಕೊತ ಬಂದ್ವಿ. ಅಷ್ಟೇನು ದೂರ ಆಗಲಿಲ್ಲ. ಶಿರ್ಸಿ ಮಾರಿಕಾಂಬಾ ದೇವಿ ದರ್ಶನ ಮಾಡ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಫೋಟೋಸ ವಿಡಿಯೋಸ ತಕ್ಕೊಂಡ್ವಿ ರೀ. ಶಿರ್ಸಿ ಮಾರಿಕಾಂಬಾ ದೇವಿ ದೇವಸ್ಥಾನದೊಳಗೂ ಸ್ವಲ್ಪ ಗದ್ಲಿತ್ತು ರೀ. ಅಲ್ಲೇ ಗರ್ಭಗುಡಿ ಐತ್ರಿ. ಅಲ್ಲಿಂದ ಈ ಕಡೆ ಕ್ಯೂ ಹಚ್ಚಿದ್ರೆ ನಾವು ಇಲ್ಲಿ ಎಂಟ್ರೆನ್ಸ್ ಹತ್ರ ಇದ್ವಿ. ಅಲ್ಲಿ ಕ್ಯೂ ಹಚ್ಚಿದ್ವಿ ನಾವು. ಅಷ್ಟು ದೂರ ಇದ್ವಿ. ಆಮೇಲೆ ಅದೇನು ಲೇಟ್ ಏನಾಗಲಿಲ್ಲ.
ಅವ್ರು ಸ್ವಲ್ಪ ಭಾಳತ್ ನಿಂದ್ರಿಸಿ ಕೊಡೋದಿಲ್ಲ ಅಲ್ಲಿ ಬಡ ಬಡ ಕಳಿಸ್ತಾರೆ. ಯಾಕಂತಂದ್ರೆ ಶಿರ್ಸಿ ಮಾರಿಕಾಂಬಾ ದೇವಿ ಭಾಳತ್ ನೋಡಬಾರ್ದು ಅಂತ ಹೇಳ್ತಾರಂತ. ನನಗೂ ಗೊತ್ತಿರಲಿಲ್ಲ, ಅಲ್ಲಿ ಅನ್ನಕತ್ತಿದ್ರು. ಅದಕ್ಕೆ ಭಾಳತ್ ನಿಂದ್ರಿಸಿ ಕೊಡಲ್ಲ, ಜಲ್ದಿ ಕಳಿಸ್ತಾರ ಅಂತ ಹೇಳಕತ್ತಿದ್ರು. ಆಮೇಲೆ ಈ ಕಡೆ ಹೊರಗೆ ಬಂದು ತೀರ್ಥ ಪ್ರಸಾದ ಕೊಡ್ತಾರೆ, ಅದನ್ನು ತೊಗೊಂಡ್ವಿ. ಪ್ರಸಾದ ಇತ್ತು. 12 ಗಂಟೆ ಅಂತಂದ್ರೆ ನಾವು ಶಿರ್ಸಿಯಾಗಿದ್ವಿ ರೀ. ಮತ್ತು ಊಟ ಟೈಮ್ ಆಗೈತಿ, ಪ್ರಸಾದ ಯಾಕೆ ಬಿಟ್ಟು ಬರ್ಬೇಕು ಅಂತ ಹೇಳಿ ಆ ಪ್ರಸಾದ ತೊಗೊಂಡು ಮತ್ತು ಹುಬ್ಬಳ್ಳಿ ಕಡೆ ಬರಬೇಕಾಗಿತ್ತು. ನಾವು ಹುಬ್ಬಳ್ಳಿಗೆ ಬರ್ಬೇಕಂತಂದ್ರೆ ನಮ್ಗೆ ಬರಬೇಕಾದ್ರೆ ಸ್ವಲ್ಪ ನಡ್ಕೊತ ಬಂದ್ವಿ. ಆದ್ರೆ ಆಮೇಲೆ ಹುಬ್ಬಳ್ಳಿಗೆ ಬಸ್ ಬೇಕಂತಂದ್ರೆ ಗುಡಿಯಿಂದ ಹಿಂಗೆ ಹೊರಗೆ ಬಂದಮೇಲೆ ಲೆಫ್ಟ್ ತೊಗೋಬೇಕು. ಲೆಫ್ಟ್ ತೊಗೊಂಡ್ರೆ ಅಲ್ಲಿ ಒಂದು ಸರ್ಕಲ್ ಐತ್ರಿ. ಆ ಸರ್ಕಲ್ಲಿಗೆ ಬಂದು ನಿಂತ್ಕೊಂಡ್ರೆ ಹುಬ್ಬಳ್ಳಿ ಬಸ್ ಬರ್ತಾವೆ. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ. ಅಲ್ಲಿ ಬಂದು ಹುಬ್ಬಳ್ಳಿ ಬಸ್ ಡೈರೆಕ್ಟ್ ಸಿಗ್ತಾವೆ. ಹುಬ್ಬಳ್ಳಿ ಬಸ್ ಹತ್ತಿದ್ವಿ ನಾವು. ಹುಬ್ಬಳ್ಳಿಗೆ ಬಂದಾಗ 4 ಗಂಟೆ ಆಗಿತ್ತು. ಆಮೇಲೆ ನಮ್ಮೂರು ಗದಗ ಬರಬೇಕಲ್ಲ, 6 ಗಂಟೆ ಆಯ್ತು. 3 ದಿನ ರೀ. ನಾವು ಯಾವಾಗಂದ್ರೆ ಗುರುವಾರ ಹೋಗಿದ್ವಿ. ಗುರುವಾರ ಬೆಳಗ್ಗೆನೇ ಬಿಟ್ಟಿದ್ವಿ. ಶುಕ್ರವಾರ ಒಂದಿನ ಸಿಗಂದೂರೊಳಗಿದ್ವಿ. ಶುಕ್ರವಾರ ಕೊಲ್ಲೂರು ದರ್ಶನ ಆಯ್ತು. ಮತ್ತು ಹೇಳಿ ಮರನೇ ದಿನ ಶನಿವಾರ ಶಿರ್ಸಿ ಮಾರಿಕಾಂಬಾ ದೇವಿ ದರ್ಶನ ಮಾಡಿಕೊಂಡು ಸಾಯಂಕಾಲ ಅಂದ್ರೆ ನಾವು ಮನೆಯೊಳಗಿದ್ವಿ. ಏನು 2 ದಿನ ಅಷ್ಟೇ ಹೋದಂಗೆ ಆಯ್ತು. ಹೋಗಿದ್ದೊಂದು ದಿನ ಹಿಡಿದ್ರೆ 3 ದಿನ ಆಗುತ್ತೆ. ಭಾಳ ಚಲೋ ಅನ್ನಿಸ್ತು. ಯಾರು ಬಸ್ಸಿಗೆ ಹೋಗೋರಿದ್ರೆ ಬಸ್ಸಿಗೆ ಹೋಗಿ ಬರ್ರಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದನ್ನ ಪೂರ್ತಿ ನೋಡಿರಿ. ನಾನು ಹೇಳಿದ ವಿಡಿಯೋದಾಗ ಫುಲ್ ಇನ್ಫಾರ್ಮೇಷನ್ ಐತಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ.